ಈ ಟೊಮೊಟೊ ಗಿಡಕ್ಕೂ ಅಷ್ಟೇ ಒಂದು 3 ಸತಿ ಕುಂಟೆ ಹೊಡಿಬೇಕು, ಆಮೇಲೆ ರೋಟ್ರ್ ಹೊಡಿಬೇಕು, ನೆಕ್ಸ್ಟು ದಿಬ್ಬೆ ಹೊಡಿಬೇಕು. ಈ ಥರ ಚಾನಲ್ ಥರ ಹೊಡಿಬೇಕು ನೋಡಿ. ಅಲ್ಲಿ ಕಾಣ್ತಿದೆಯಲ್ವ ಹಿಂಗೆ ಒಂದು ಬೇರೆ ಥರ ಕಾಣ್ತಿದೆಯಲ್ಲ, ಹಂಗೆ ಹೊಡಿಬೇಕು. ಅದರೊಳಗಡೆ ಔಷಧಿ ಹಾಕಬೇಕು. ಯಾವ್ಯಾವ ಔಷಧಿ ಹಾಕ್ತಾರೆ ಅಂದರೆ 10 ಅದೇ 10-26-0-26 ಅಂತ ಬರುತ್ತೆ, ಅದನ್ನು ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟು ಇನ್ನು ಕಾಂಪ್ಲೆಕ್ಸು ಹಾಕ್ತಾರೆ, ಯೂರಿಯಾ ಹಾಕ್ತಾರೆ, ಮಿಕ್ಸ್ಚರ್ ಹಾಕ್ತಾರೆ, ಇದೇನೋ ಬರುತ್ತೆ ಅವನ್ನೆಲ್ಲ ಹಾಕ್ತಾರೆ. ನಾನಿದು ಟೊಮೊಟೊ ಫಾರ್ಮಿಂಗ್ ಮಾಡಿ ತುಂಬ ದಿನ ಆಯಿತು. ಇದು ಒಂದು ತಿಂಗಳ ಬೆಳೆ. ಇದು ಬಂದ್ಬಿಟ್ಟು 75 ದಿನದ ಕ್ರಾಪ್ ಈಲ್ಡ್. ಇದು ಬಂದ್ಬಿಟ್ಟು ಸ್ವೀಟ್ ಕಾರ್ನ್ ಬಂದ್ಬಿಟ್ಟು ಆಲ್ಮೋಸ್ಟ್ 5 ಮಂತ್ಸ್ ಕ್ರಾಪ್ ಈಲ್ಡ್. ಇದು ಬಂದ್ಬಿಟ್ಟು 75 ಡೇಸು, ಆಲ್ಮೋಸ್ಟ್ 3 ಮಂತ್ಸ್. ಕಟಿಂಗ್ ಎಲ್ಲ ಆಗ್ಬಿಟ್ಟು ಒಂದು 3 ಮಂತ್ಸ್ಗೆಲ್ಲ ಕೈಗೆ ಬರುತ್ತೆ ನಾವಿಟ್ಟಿರೋ ಇನ್ಕಮ್ಮು. ಅಲ್ಲಿ ಹೇಳ್ದಲ್ಲ ಆವಾಗಲೇ, ಅಲ್ಲಿವರೆಗೂ ನಮ್ಮದೇ ಅಂತ ಹೇಳ್ಬಿಟ್ಟು ಆ ಗ್ರೀನ್ ಕಲರ್ ಶೇಡ್ ಇದೆ ಅಲ್ವಾ, ಆ ಗ್ರೀನ್ ಕಲರ್ದು ಗೋಡೆ ಥರ ಇದೆ ಅಲ್ವಾ ಫೆನ್ಸಿಂಗ್, ಅಲ್ಲಿವರೆಗೂ ಸ್ಟ್ರೈಟ್ ಸ್ಕ್ವೇರ್ ಶೇಪಲ್ಲಿವರೆಗೂ ನಮಗೆ ನೋಡಿ ಕಳೆ ತೆಗ್ಸಿದ್ರೆ ಕಳೆ ನೋಡಿ, ಕೆಳಗಡೆ ಕಳೆ ಇತ್ತಲ್ಲ, ಕಳೆ ಇದೆಯಲ್ಲ ಅದರ ಕಳೆ ತೆಗ್ಸಿದ್ದೀವಿ ನೋಡ್ಬೋದು. ಇದು ಟೊಮೊಟೊ ಫಾರ್ಮಿಂಗ್. ಇನ್ನೇನು ಔಷಧಿಗಳು, ಇದಕ್ಕೆ ತುಂಬ ಔಷಧಿಗಳು ಬಿಟ್ಟು ಮೇಂಟೆನೆನ್ಸು ಜಾಸ್ತಿ. ಅಂದರೆ ಕುಬೇರ ಇಲ್ಲಾಂದರೆ ಸಾಲಗಾರ, ಇವರೆಲ್ಲರೂ ಆಗಿರೋದು ತುಂಬ ಸಾಲಗಾರರೇ ಆಗಿದ್ದಾರೆ ಟೊಮೊಟೊ ಇಲ್ಲದೆ. ಅದಕ್ಕೆ ನನಗೆ ಅಷ್ಟೊಂದು, ಬಟ್ ನಾನಿಟ್ಟಾಗಂತೂ ಯಾವತ್ತೂ ಏನಾಗಿಲ್ಲ. ಅಟ್ಲೀಸ್ಟ್ ನಾನು ಅಕ್ಕಿರೋದಾದ್ರೂ ಕೈಗೆ ಬರುತ್ತೆ. ನಾನು ಏನು ಎಕ್ಸ್ಪೆನ್ಸ್ ಮಾಡಿರ್ತೀನೋ ಅದಾದರೂ ಕೈಗೆ ಬಂದಿರುತ್ತೆ. ಲಾಸ್ಟ್ ಟೈಮ್ ಏನೋ ಬಂತು ಚೆನ್ನಾಗಿ, ನನಗೊಂದು 5-6 ಲ್ಯಾಕ್ವರೆಗೂ 500K ಬಂತು. ಸೊ ಹಾಗಾಗಿ ಸ್ವಲ್ಪ ಇಟ್ಟಿದ್ದೀನಿ. ಈಗ ಟೊಮೊಟೊ ರೇಟ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಇದೆಷ್ಟಪ್ಪ ಹಾಕಿರೋದು ಅಂದರೆ ಒಂದು 50,000 ಪೈರೇನೋ ಹಾಕಿದ್ದೀವಿ. 50,000 ಪೈರು ಅಂದರೆ ಹೆಂಗಪ್ಪ ಕೌಂಟ್ ಮಾಡ್ತೀವಿ ಅಂದರೆ, ಇದು 1 ಪೈರು 2 3 4 ಈ ಥರ ಹಾಕಿದ್ದೀವಿ. ಸರಿ ಅವರು 1 ಪೈರ್ಗೆ 60 ಪೈಸೆ 70 ಪೈಸೆ 90 ಪೈಸೆ ಅಂತ ಹಾಕ್ತಾರೆ. ಅಲ್ಲಿ ತಗೊಬಂದ್ಬಿಟ್ಟು ಲ್ಯಾಂಡ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹಾಕಿರ್ತೀವಿ. ಲ್ಯಾಂಡ್ ಒಳಗಡೆ ಅಂದರೆ ಮಣ್ಣಿಗೆ ಸ್ವಲ್ಪ ಫಸ್ಟಿಗೆ ಗೊಬ್ಬರ ಹಾಕಿದರೆ ಗಿಡಗಳು ಸಖತ್ತಾಗಿ ಪಿಕಪ್ ಬರ್ತವೆ. ಇದನ್ನು ನಮ್ಮ ವಿಡಿಯೋಗಳು ತೋರಿಸ್ತೀನಿ. ಈಗಾದರೆ ಗಿಡ ಹೀಗಿದೆ, ಪರವಾಗಿಲ್ಲ ನೋಡ್ಬೋದು ಹೀಗಿದೆ, ಚೆನ್ನಾಗಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಕಡೆ ಯಾವ ಟೊಮೊಟೊ ರೇಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ. ಇದಕ್ಕೆ ಯೂಸ್ ಮಾಡಿರೋದು ಅಷ್ಟೇ ಗೊಬ್ಬರ ಯೂಸ್ ಮಾಡಬೇಕು, ಇಲ್ಲಾಂದರೆ ಇದು ಬರೋಲ್ಲ. ಆಮೇಲೆ ನೀರಲ್ಲಿ ಬಿಡಬೇಕು, ಔಷಧಿನೂ ಹೊಡಿಬೇಕು, ಮೇಲೇನೂ ಹೊಡಿಬೇಕು. ಯಾಕೆ ಅಂದರೆ ಈ ಟ್ರಿಪ್ಸ್ ಅಂತ ಬರುತ್ತೆ ಇದಕ್ಕೆ. ಆ ಟ್ರಿಪ್ಸ್ ಬಂತು ಅಂದರೆ ಗಿಡ ಬೆಳವಣಿಗೆ ಆಗಕ್ಕೆ ಬಿಡೋಲ್ಲ. ಟ್ರಿಪ್ಸ್ ಹೊಡಿಬೇಕು, ಇನ್ನೂ ಸ್ಟಾರ್ಟ್ ಮಾಡ್ತಾರೆ. ಇದು ಎಲೆ ರೋಗ ಅಂತ ಬರುತ್ತೆ, ಈ ಥರ ಇದು ಎಲೆ ರೋಗ ಅಂತ ಬರುತ್ತೆ. ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಇರುತ್ತೆ. ಇದಕ್ಕೆ ಮೆಗ್ನೀಷಿಯಮ್ ಇದು ಬರುತ್ತೆ, ಮೆಗ್ನೀಷಿಯಮ್ದೊಂದು ಮೂಟೆ ಬರುತ್ತೆ, 25 kg ಏನೋ ಪ್ಯಾಕೆಟ್ ಬರುತ್ತೆ. ಆ ಪ್ಯಾಕೆಟ್ ತೊಗೊಬಂದ್ಬಿಟ್ಟು ಅದ್ರ ಕಾಸ್ಟ್ ಅರೌಂಡ್ 800 ರೂಪೀಸ್ ಇರುತ್ತೆ. ಅದನ್ನು ತೊಗೊಬಂದು ಬಿಟ್ಟಾಗ ಒಂದು 1 or 2 ಪ್ಯಾಕೆಟ್ಸ್ ಬಿಟ್ಟರೆ ಸ್ವಲ್ಪ ದಿನ ಆದಮೇಲೆ ಪಿಕಪ್ ಆಗುತ್ತೆ. ಅದು ವಾಟ್ರಲ್ಲಿ ಬಿಡೋದು, ವಾಟರ್ ಸಾಲ್ಯುಬಲ್ಲು ಬಿಡ್ತಾ ಇರ್ತಾರೆ. ಬಿಟ್ಟಾಗ ಅದು ಎಲೆ ರೋಗ ಎಲ್ಲ ಹೋಗುತ್ತೆ. ಆ ವೈಟ್ ಕಲರ್ ಪ್ಯಾಚಸ್ ಥರ ಇದೆಯಲ್ವ ಅದು ಹೋಗುತ್ತೆ. ಇನ್ನೂ ಚೆನ್ನಾಗಿ ಬೇಕಪ್ಪ ಅಂದರೆ ಔಷಧಿಗಳು ಇದಕ್ಕೆ ಮತ್ತು ರೂಟ್ ಗ್ರೋತ್ಗೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ದು ಒಂದು ವೆಜಿಟೇಬಲ್ದು 19 ಆಲ್ ಅಂತ ಬರುತ್ತೆ. 19 ಆಲ್ ಅಂದರೆ ನಾನು ಇವಾಗ ಹೇಳಿದ್ನಲ್ಲ, ಕಾಂಪ್ಲೆಕ್ಸ್ ಪ್ಯಾಕೆಟ್ ಮೇಲೆ ನಂಬರ್ ಇರುತ್ತೆ, ಒಂದು 10-26-0-13 ಅಂತ ಇರುತ್ತೆ. ಅದೇ ಥರನೇ 19 ಅಂತ. ಅದು ಕಾಂಬಿನೇಷನ್ ಆಫ್ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಪ್ರೋಟೀನ್ಸ್ ಎಲ್ಲ ಆ ವ್ಯಾಲ್ಯೂ ಅದು 19 ಆಲ್ ಅಂತ. 19 419 ಇರುತ್ತೆ. ಅದನ್ನೇ ಬಿಡ್ತಾರೆ. ಅದು ಬಿಟ್ಟಾಗ ಏನಾಗುತ್ತೆ ಅಂದರೆ ಗಿಡದ ರೂಟ್ಸು ಚೆನ್ನಾಗಿ ಗಿಡದ ಮತ್ತು
ಜಾಸ್ತಿ ಆದಷ್ಟು ಇದು ಕಂಟೆಂಟ್ ಜಾಸ್ತಿ ಇರುತ್ತೆ. ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗಿಡದ ಬೆಳವಣಿಗೆನೂ ಹಂಗೆ ಆಗುತ್ತೆ, ಚೆನ್ನಾಗಿ ಬಿಡುತ್ತೆ. ಅದು ಬಂದ್ಬಿಟ್ಟು 4800 ಏನೋ ಬೀಳುತ್ತೆ ಒಂದು ಮೂಟೆ. 25 kg ಮೂಟೆನ, ಒಂದು ಪ್ಯಾಕೆಟ್ ಆಫ್ 25 kg ಮೂಟೆ ಬಂದ್ಬಿಟ್ಟು 4800 ರುಪೀಸ್ ಬೀಳುತ್ತೆ, ಅರೌಂಡ್ 5000 ರುಪೀಸು. ನೀವು ತಗೊಬರೋ ಚಾರ್ಜಸ್ ಅವರೆಲ್ಲ ಲೆಕ್ಕ ಕೊಟ್ಟರೆ 5000 ಆಗುತ್ತೆ. ಅದಕ್ಕೆ ಇದು ತುಂಬ ಕಾಸ್ಟ್ಲಿ ಇರುತ್ತೆ. ಟೊಮೊಟೊನ ನೋಡಿಕೊಂಡು ಹಾಕ್ಬೇಕಾಗುತ್ತೆ. ಇದರಲ್ಲಿ ಹೇಳೋದಲ್ಲ, ಬಂದರೆ ಬರುತ್ತೆ, ಹೋದರೆ ಹೋಗ್ತೀವಿ. ಇದೊಂಥರ ಲಕ್ಕಿ ಡ್ರಾ ಇದ್ದಂಗೆ. ನಮ್ಮ ಲಕ್ಕಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಇಲ್ಲ. ಬಟ್ ನನ್ನೇನಪ್ಪ ಅಂದರೆ ಕಷ್ಟಪಡ್ತೀನಿ. ಬೆಳಗ್ಗೆ ವಾಕಿಂಗ್ ಮಾಡೋದು, ಹಾಗೆ ಬಂದು ನೋಡ್ಕೊಳ್ಳೋದು. ಡೈಲಿ ನೋಡ್ತಾ ಇರಬೇಕು. ಏನಕ್ಕಪ್ಪ ನೋಡ್ತೀಯ ಡೈಲಿ, ನಿಮಗೇನು ಕೆಲಸ ಇಲ್ವಾ, ಬೇರೆ ಕೆಲಸ ಇಲ್ವಾ, ಏನು ಯಾರೋ ಆಗ್ದಲ್ಲಿರೋದು ಬೇಳೆ ಹಾಕಿರ್ತೀಯ ನೀನು ಅಂತ ಅಂದ್ಕೊಬೋದು ನೀವು. ಆದರೆ ಏನೋ ನಮ್ಗೆ ಇಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಇದ್ದರೆ ಒಂಥರ ಖುಷಿ. ಒಳ್ಳೆ ಗಾಳಿ ಬರುತ್ತೆ, ಬೆಳೆನ ನೋಡೋದಿರುತ್ತೆ, ಬೆಳೆಗೂ ಧೈರ್ಯ ಬರುತ್ತೆ. ನಮ್ಮ ಯಜಮಾನ ಇಲ್ಲೇ ಇದ್ದಾರೆ, ನಮ್ಮ ತೋಟದ ಯಜಮಾನರು ಎಲ್ಲ ಇಲ್ಲೇ ಇದ್ದಾರೆ, ನಮಗೇನು ಭಯ ಇಲ್ಲ ಅಂತ ಹೇಳ್ಬಿಟ್ಟು ಅವಕ್ಕೂ ಸ್ವಲ್ಪ ಧೈರ್ಯ ಬರುತ್ತೆ, ನಮಗೂ ಧೈರ್ಯ ಬರುತ್ತೆ. ನಮಗೂ ಧೈರ್ಯ ಏನಪ್ಪ ಅಂದರೆ, ಗಿಡ ಚೆನ್ನಾಗಿ ನೋಡ್ತಾಯಿದ್ದೀನಿ, ಡೈಲಿ ನೋಡ್ತಾಯಿದ್ದೀನಿ. ಏನಾದರೂ ಕಾಯಿಲೆ ಬಂದರೆ ಫಟ್ ಅಂತ ಹೋಗಿ ಎತ್ಕೊಬಂದ್ಬಿಟ್ಟು ಏನೋ ಮಾಡ್ಬೋದಲ್ವ. ಲಾಸ್ಟ್ ಸ್ಟೇಜಲ್ಲಿ ಹೋದರೆ ಏನೂ ಆಗೋಲ್ಲ. ಹಂಗಾಗ್ಬಿಟ್ಟು ಏನೋ ಫಸ್ಟ್ ಸ್ಟೇಜಲ್ಲೇ ಕಂಟ್ರೋಲ್ ಮಾಡಿಬಿಟ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಆಗೋಲ್ಲ. ಹಂಗೆ ನಮಗೂ ಸ್ವಲ್ಪ ಧೈರ್ಯ ಇರುತ್ತೆ, ಗಿಡಕ್ಕೂ ಧೈರ್ಯ ಬರುತ್ತೆ. ಗಿಡಕ್ಕೆ ಏನಂದರೆ ನಮ್ಮ ಓನರ್ ಇದ್ದಾನೆ ಅಂತ ಹೇಳ್ಬಿಟ್ಟು ಧೈರ್ಯ ಬರುತ್ತೆ. ಬಟ್ ನಮಗೇನಂದರೆ ಗಿಡ ಚೆನ್ನಾಗಿ ಬರ್ತಾಯಿದೆ ಅಂತ ಧೈರ್ಯ ಬರುತ್ತೆ. ಇದು ನಮ್ಮ ಟೊಮೊಟೊ ಬೆಳೆಯ ಒಂದು ವೀಡಿಯೋ. ಇದು ಸಣ್ಣ ವೀಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವೀಡಿಯೋ ಹಾಕ್ತಾಯಿದ್ದೀನಿ. ಏನೇನು ಒಂದೊಂದು 1 ವೀಕಿಗೆ ಗ್ರೋತ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಇದು ನೋಡಿ, ನೆಕ್ಸ್ಟ್ ವೀಕಿಗೆಲ್ಲ ಈ ಥರ ಬರುತ್ತೆ ಗ್ರೋತು. ಈ ಗಿಡ ಚೆನ್ನಾಗಿ ಬೆಳೆದಿದೆ ನೋಡಿ. ಇದಕ್ಕೆ ಪ್ರೋಟೀನ್ಸು, ವಿಟಮಿನ್ಸು, ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಇದು ಚೆನ್ನಾಗಿ ಬಂದಿದೆ. ಅದು ನೋಡಿ ಸ್ವಲ್ಪ ಚಿಕ್ಕದಿದೆ, ನೋಡ್ಬೋದು ನೀವು ಹೆಂಗೆ ಅಂತ ಹೇಳ್ಬಿಟ್ಟು. ಇದು ಪರವಾಗಿಲ್ಲ. ಇದು ಒಂದು ಟೊಮೊಟೊ ಗಿಡದ ವೀಡಿಯೋ. ಇಷ್ಟ ಆದರೆ ಮಾಡಿ.